ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಚಾಕ್ಲೇಟ್ ಚಂದು ನ್ಯೂ ವ್ಲಾಗ್. ಸೊ ಈ ವ್ಲಾಗಲ್ಲಿ ಏನಪ್ಪಾ ಅಂದ್ರೆ ಎಷ್ಟೋ ದಿವಸ ಆಯ್ತು ವ್ಲಾಗ್ ಮಾಡಿ. ಸೊ ಸಾರಿ ತಪ್ಪಾಯ್ತು, ಕ್ಷಮಿಸ್ಬಿಡಿ. ಎಷ್ಟೋ ದಿವಸ ಆಯ್ತು ನಾನು ಬರ್ಡೇಗೆ ಬಟ್ಟೆ ತಗೊಂಬರೋದ ಅಂತ ಹೋಯ್ತಾ ಇದೀವಿ. ನಾನು ಇಲ್ಲಿ ಧೀರರಲ್ಲಿ ಧೀರ ಅದು ಗಾಗಲ್ಸ್ ಇವಾಗ ಅಲ್ಲೆಲ್ಲ ತಗೊಂಬಂದಿರ್ಬೇಕು. ಎಲ್ಲಿ ತಗೊಂಡ್ರಣ ಗಾಗಲ್ಸು? ಇಲ್ಲ, ಮೊನ್ನೆ ಒಂದು ಜಾತ್ರೆ ಎತ್ಕೊಂಡ್ ಬಂದ್ಬಿಟ್ಟವ್ರೆ, ಅದಕ್ಕೆ ಫುಲ್ ಹಾಕಿ ಶೋ ಆಫ್ ಮಾಡ್ತಾರೆ ಅದನ್ನ. ಪರವಾಗಿಲ್ಲ, ಚೆನ್ನಾಗಿರ್ರಿ. ಸೊ ನಮ್ ಜೊತೆಗೆ ಯಾರು ಬರ್ತಿರೋದು? ಇದು ಶೋ ಆಫ್ ಅಲ್ಲ, ಸ್ವಿಚ್ ಮಾಡ್ತಿರೋದ? ಸ್ವಿಚ್ ಅಲ್ಲ, ಮರ್ತೋಯ್ತು ಬಿಡು. ಯಾರು ಬರ್ತಾರ ಜೊತೆಲಿ ಅದನ್ನ ನೀನ್ ಹೇಳ್ಬೇಕು. ನಾನು ಹೇಳ್ಬೇಕು. ನೀವು ಈ ತರ ತಿತ್ತಿ ಅಂತ ಬಿಕ್ಲಿಸ್ತಿದ್ರೆ ನನಗೆ ತಿತ್ತಿ ಅಂತ ತಿಕ್ಲಿ ಹಿಡಿತದೆ. ಕರೆಕ್ಟ್ ಆಗಿ ಹೇಳಿ, ಯಾರು ಬರ್ತಾ ಇರೋದು ಇವಾಗ? ಪೂಜಾ. ಇಲ್ಲಿ ಒಂದ್ ಸಾಂಗ್ ಹಾಕು. ಇಲ್ಲಿ ಪೂಜಾ 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 ನೀರಾನಿನ ರಾಜ. ಸೊ ಇವಾಗ ಹೋಯ್ತಾ ಇದೀವಿ ಪೂಜನ್ ಮನೆ ಹತ್ರ. ಹೋಗಿ ಪೂಜನ್ ಕರ್ಕೊಂಡು ಆಮೇಲೆ ಅಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಗೊತ್ತಿಲ್ಲ. ಸೊ ಆಲ್ಮೋಸ್ಟ್ ನಾನು ಈ ತರ ಎಲ್ಲೂ ಶಾಪಿಂಗ್ ಹೋಗಿಲ್ಲ ಬರ್ಡೇಗೆಲ್ಲ. ಇದೇ ಫಸ್ಟ್ ಟೈಮ್ ಹೋಯ್ತಾ ಇರೋದು ಅಂತಾನು ಹೇಳಕ್ ಆಗಲ್ಲ. ಹೋದ್ ಸತಿನೂ ಹೋಗಿದೆ, ಅದು ಹೋದ್ ಸತಿ ಬೇರೆಯವ್ರು ಇದ್ರು, ಅಂದ್ರೆ ಹುಡ್ಗ ಇದ್ರು, ಸಾಗರ್ ಬರ್ಡೆ ಕರ್ಕೊಂಡು ಹೋಗಿದ್ದೆ. ಈ ಸತಿ ಪೂಜನ್ ಕರ್ಕೊಂಡು ಹೋಯ್ತಾ ಇದೀನಿ. ಬರೀ ಹೋಗೋಣ. ಸೊ ಲೆಟ್ಸ್ ಗೋ. ಸೊ ಗಾಯ್ಸ್ ಅಲ್ಲಿ ಬರ್ತಾರ ನೋಡ್ರಿ. ಅಲ್ಲಿ ಏನು ಹಿಡ್ಕೊಂಡ್ ಬೇರೆ ಬರ್ತವ್ರೆ. ಏನ್ ಗೊತ್ತಾ, ಇಲ್ಲೂ ಕೆಲಸ ಮಾರ್ಕೆಟಿಂಗ್ ಮಾಡೋದು. ಇಲ್ಲೂ ಇವಾಗ ಅದೆಲ್ಲಾದ್ರೂ ಬಸ್ಗೆ ಹಾಕ್ಬಿಟ್ಟು ಹೋಗ್ಬೇಕು, ಅದೇ ಆಗಿರುತ್ತೆ ನೋಡ್ರಿ. ಬಸ್ಗೆ ಹಾಕ್ಬೇಕಾ? ಹೇಳಿಲ್ವಾ? ಹಾ ಮೇಡಮ್, ಬಂದಿದ ತಕ್ಷಣ ಸ್ನ್ಯಾಪ್ ಹಾಕ್ಬಿಡೋದು ಒಟ್ನಲ್ಲಿ ಹುಡಿಕೊಂಡು ಏನಾದ್ರು ಒಂದು. ಸೊ ರೈಟ್ ವೆಸ್ಟ್ ಸೈಡ್ ಅಂದ್ರೆ ಎಲ್ಲಿ ಹೇಳ್ರಿ? ಮಾಲಲ್ಲಿ ಹೇಳ್ತಾ ಇಲ್ಲಿ ಬೇಡ, ಇಲ್ಲಿ ಬೇಡ, ಬೀಚೆ ಹೋಗೋಣ, ಬೇರೆ ಕಡೆ ಮಾಲ್ಗೆ ಹೋಗೋಣ. ಸೀರಿಯಸ್ ಆಗಿ ಹೇಳ್ತಿರೋದು. ಇವಾಗ ಅದನ್ನ ಹಾಕ್ಬೇಕು ತಾನೆ, ತಲೆ ಕೆಡ್ಸ್ಕೊಂಡ್ಬಿಟ್ರೆ ಯಾಕನ? ನಾನ್ ನಿಮ್ಗೆ ಹೇಳಿದ್ನಲ್ಲ ಫಸ್ಟೇ. ಅಲ್ಲ, ವೆಸ್ಟ್ ಸೈಡ್ ಅಂದ್ರೆ ಇಲ್ಲೇ ಹೋಗ್ಬೋದು ಅಂತ ನಾನು ಬೇರೆ ಕಡೆಯಿಂದ ನೋಡೋಣ ಅಂದ್ರೆ ನನ್ಗೆ ಗೊತ್ತಿಲ್ವಲ್ಲ ಎಲ್ಲಿ ಚೆನ್ನಾಗಿರುತ್ತೆ ಅಂತ. ಸ್ನ್ಯಾಪ್ ಹಾಕ್ರಿ ನೀವು, ಪರವಾಗಿಲ್ಲ, ಆಗ್ತಾ ಇದೀರಲ್ಲ. ಹುಷಾರಿಲ್ಲ ಆಯ್ತಾ? ಯಾರಿಗೆ? ನನ್ಗೇನೆ ಜ್ವರ. ಎಲ್ಲಿ ಹತ್ರ ಬನ್ರಿ, ಮುಟ್ಬೋದಾ? ದಿಲೀಪ ನಡಿ ಹಾಸ್ಪಿಟಲ್ ಹೋಗೋಣ. ಇಲ್ಲ ಹಾಸ್ಪಿಟಲ್ ನಿಲ್ಸು, ಇಂಜೆಕ್ಷನ್ ಆದ್ರೂ ಹಾಕ್ಸ್ಬಿಟ್ಟು ಕರ್ಕೊಂಡು ಹೋಗೋಣ. ಏನ್ ಇಂಜೆಕ್ಷನ್ ಚೀನಾ? ಇಂಜೆಕ್ಷನ್ ಭಯ ಆಗುತ್ತೆ. ಅಯ್ಯೋ ದೇವ್ರೆ, ಬರೀ ಗಾಯ್ಸ್ ಹೋಗೋಣ. ಗಾಯ್ಸ್ ಇವಾಗ ನೋಡ್ರಿ, ಶಾಪಿಂಗ್ ಅಂತ ಓರೈನ್ ಮಾಲಕ್ ಬಂದಿದ್ದೇವೆ. ಅಲ್ಲ ಇಲ್ಯಾಕ್ ಬಂದ್ವಿ? ಡಿಪ್ರೆಷನ್. ನೀವೇ ತಾನೇ ಇಲ್ಲಿಗೆ ಬರ್ಬೇಕು ಅಂತ ಹೇಳಿದ್ದು. ಬಂದಾದ್ಮೇಲೆ ಇಲ್ಲಿಗೆ ಯಾಕೆ ಬಂದ್ವಿ? ಹಂಗ ನಿಮ್ಗೆ ಇಷ್ಟ ಇರಲಿಲ್ಲ ಇಲ್ಲಿ ಕರ್ಕೊಂಬರ್ಬೇಕಂತ? ಓಕೆ, ನಂಗೆ ಎಲ್ಲಾದ್ರೂ ಓಕೆ. ಅಲ್ಲೂ ವೆಸ್ಟ್ ಸೈಡ್ ಅಲ್ಲಿ ಕಲೆಕ್ಷನ್ಸ್ ಚೆನ್ನಾಗಿತ್ತು. ಅಲ್ಲಿ ಹೋಗಿದೀವಲ್ಲ ನಾನಿವ್ನು, ಅಷ್ಟು ಮಜಾ ಇಲ್ಲ. ಇರಲ್ಲ, ಅದಕ್ಕೆ ಇರಲ್ಲ ಅಂತಾನೆ ಬಂದಿರೋದು. ಫ್ರೈಡೆ ಆಕ್ಚುಲಿ ವೆಸ್ಟ್ ಸೈಡ್ ಅಲ್ಲಿ ಕಲೆಕ್ಷನ್ಸ್ ರೀಸ್ಟಾಕ್ ಆಗುತ್ತೆ. ವೆಸ್ಟ್ ಸೈಡ್ ಅಲ್ಲಿ ಏನ್ ಕೆಲಸ ಮಾಡ್ತಿದ್ರ? ಇಲ್ಲ, ನಾವು ರೀಸೆಂಟ್ ಆಗಿ ಹೋದಾಗ ಕೇಳಿದ್ವಿ, ಅಲ್ಲಿ ಒಬ್ರು ಸ್ಟಾಫ್ ನೋಡಿ. ಬರ್ರಿ ಒಳಗೋಗೋಣ. ಲೆಟ್ಸ್ ಗೋ. ಸೊ ಗಾಯ್ಸ್, ಪಾರ್ಕಿಂಗ್ ಏನ್ ಫುಲ್ ಆಗ್ಬಿಡೈತಪ್ಪ ಇವತ್ತು. ಫುಲ್ ಜನ ಇವತ್ತು ಮಾಲಲ್ಲಿ. ಚೆನ್ನಾಯ್ತಾ ಇದು? ಚೆನ್ನಾಗೇ ಇರುತ್ತೆ. ಬರ್ರಿ ಹೋಗೋಣ. ಇವಾಗ ನೋಡ್ರಿ, ಇಲ್ಲಿ ತೆಗಿತೀನಿ, ಅಲ್ಲಿ ಇಳಿತಾರೆ. ಗೊತ್ತರಿ ನಮ್ಮ ಮೇಡಮ್ ಬಗ್ಗೆ. ಮೇಡಮ್ ಕರೆಕ್ಟಾಗಿ ಇಲ್ಲಿ ತೆಗ್ದೆ ಅಲ್ಲಿ ಇಳಿದ್ರಿ. ಸೂಪರ್. ಸೊ ಗಾಯ್ಸ್, ಎಂಥ ಕೆಲಸ ಆಗ್ಬಿಡೈತೆ ಗೊತ್ತಾ? ಕಾರ್ಡೇ ಮನೇಲಿ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಇನ್ನೇನು ಕ್ಯಾಶ್ ಐತೆ, ಅದ್ರಲ್ಲಿ ಮೇಂಟೈನ್ ಮಾಡಬೇಕು. ಕಾರ್ಡ್ ಮನೇಲಿ ಬಿಟ್ಟಿರೋದಕ್ಕೆ ಮೇಡಮ್ನವ್ರನ್ನ ಇಲ್ಲೇ ನಿಲ್ಸೋಗಿದ್ದೆ. ಪಾಪ ಅಲ್ಲೇ ನಿಂತವ್ರು ನೋಡ್ರಿ. ಕೊನೆಗೂ ಸಿಕ್ಕಿಲ್ವಲ್ಲ. ಇವಾಗ ಮನೆಗೆ ಹೋಗಿ ತಗೊಂಬರೋಕ್ಕೆಲ್ಲ ಸ್ಪೇಷನ್ಸ್ ಇಲ್ಲ. ಮನೇನು ಇಲ್ಲಿಂದ ಒಂದು 5 ಕಿಲೋಮೀಟರ್ಸ್ ಇದೆ. ಹೋಗಿ ಬರೋಷ್ಟರಲ್ಲಿ ಅದೆಲ್ಲ ಆಗದಿರೋ ಕತೆ. ಬರ್ರಿ ಏನೋ ಒಂದು ಅಡ್ಜಸ್ಟ್ ಮಾಡೋಣ. ಏನು ಗೊತ್ತಾ, ಕಾರ್ಡೇ ತಂದಿಲ್ಲ, ಮರ್ತೇ ಹೋಗ್ಬಿಡಿದೀವಿ. ಇಲ್ಲಿ ಹಿಂಗೆ ಬನ್ನಿ. ನೀವು ಇಲ್ಲೇ ಮಾಲ್ ಪಕ್ಕದಲ್ಲಿ ಅಲ್ಲಿ ಲೇಕಿದೆಯಲ್ಲ, ಅಲ್ಲೇ ಸ್ನಾನ ಮಾಡಕ್ ಸ್ವಿಮ್ಮಿಂಗ್ ಪೂಲ್ ಬದಲಾಯಿಸರು. ಕರೆಕ್ಟಾ? ಈ ಧಾರಾವಾಹಿ ನೋಡ್ಬೇಕಂದ್ರೆ ಮೇಲೆ PVR ಹೋಗೋದು. ಹೌದಾ? ಮಾಲಾ ಇಲ್ಲ ಅಂದ್ರೆ ಜಾತ್ರೆನಾ? ಇಷ್ಟು ಜನ ಅವ್ರೆ. ವೀಕೆಂಡ್ಸ್ ಬಂದ್ರೆ ಹಿಂಗೆ ಜಾತ್ರೆ ತರನೇ ಇರುತ್ತೆ. ಇವ್ರದೇ ಅಲ್ವೇ ನಮ್ಮ ಮಾಲು. ಇವ್ರ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಈಜೋಡ್ ಹಿಂಗೆ ಇರ್ತದೆ ಯಾವಾಗೂ. ನಾನೇ ಇಲ್ಲಿ ಡೈಲಿ ಬರ್ತೀನಿ ಅನ್ನೋದು. ನೀವೇ, ನನಗೆ ಎಲ್ಲ ಗೊತ್ತಿಲ್ಲ. ದಿಲೀಪ್ ಏನೋ ಇವ್ರದೇ ತಾನೆ ಮಾಲು? ಇವ್ರದೇ ಬಾಡಿಗೆ ಇವಾಗ ಬಿಟ್ಟಿರೋದಷ್ಟೇ. ಹೋದಾರ್ ಕೇಳಿಸ್ಕೊಂಡ್ರೆ ಮಕ್ಕದ ಮೇಲೆ ಹೊಡಿತಾನೆ. ಫಸ್ಟ್ ಹೋಗೋಣ ಬರ್ರಿ. ವೆಸ್ಟ್ ಸೈಡ್ ಹೋಗೋಣ ಫಸ್ಟ್. ಬರ್ರಿ ಆಯ್ತು. ಏನು ಶಾಪಿಂಗ್ ಹೋದ್ರೆ ನಂಗೂ ತಗೋಬೇಕು ಅನ್ಸುತ್ತೆ. ತಗೋ ಹೋಗ್ಲಿ. ಇರ್ಲಿಲ್ಲ, ಅದಕ್ಕೆ ಎಲ್ಗೂ ಹೋಯ್ತಲ್ಲ ತಗೊಬೇಕು ಅಂತಾನೆ. ನಾನು ಇವಾಗ ವೆಯ್ಟ್ ಲಾಸ್ ಆಗಿದ್ದೀನಿ. ಇವಾಗ ಬಟ್ಟೆ ತಗೊಂಡ್ರೆ ಎಲ್ಲ ವೇಸ್ಟ್ ಆಗುತ್ತೆ. ವೆಯ್ಟ್ ದಪ್ಪ ಆದ್ಮೇಲೆ ತಗೊಂಚ. ಎಲ್ಲಿ ಇಲ್ವಾ? ಇಲ್ಲಿ ಸಗದ ಇದೆಯಲ್ವಾ? ಅಡ್ಡ ಬರೋ, ಇಲ್ಲಿಗೆ ಬರೋ ಕ್ಯಾಮ್ರಾ ಮುಂದೆ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಒಂದ್ ಫೋಟೋ, ಒಂದ್ ವಿಡಿಯೋ ತೆಗೆಸ್ಕೊಳಕ್ಕೂ ಬಿಡಲ್ಲ. ಒಂದೇ ಒಂದು ಫೋಟೋ ತಗೊಳಕ್ಕೂ ಬಿಡಲ್ಲ ನನ್ ಮಗ. ಫೋನಲ್ಲಿ ಇರೋದೇ ನಿಮ್ಮಿಬ್ರು ಫೋಟೋ, ನಂದಲ್ಲ.
ಹೌದಾ ಪೂರ್ತಿ ಅದನ್ನೇ ತುಂಬಿಸಿ ಇಟ್ಕೊಂಡವನೆ. ಫೋಟೋ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ. ಪಟ ನೋಡಿದ್ರಾ ಹೆಂಗೆ ಹೇಳಿದ್ರು ಬರ್ತಾರೆ. ಬರ್ಡೇ ಶಾಪಿಂಗ್ ಮಾಡ್ಬೇಕು ಅಂತ ಎಲ್ಲಿ ಬಂದವ್ರೆ ಅಂತ ಸ್ವಲ್ಪ ತೋರಿಸಿ. ಗರ್ಲ್ಸ್ ಹತ್ರನಾ ಇನ್ನೇ ಕರ್ಕೊಂಬಂದಿತ್ತು ಯಾರು? ಅವನು ಸರ್ಪ್ರೈಸ್ ಆಗಿ ನಿನಗೆ ಕೊಡ್ಸೋಣ ಅಂತ ಕರ್ಕೊಂಡ್ ಬಂದಿದ್ದ. ನಾನು ಬಡವ, ನಾನು ಬಿಟ್ಬಿಡಿ ಅಷ್ಟೇ ತಾನೇ, ಕೊಡ್ಸೋಣ ಬಿಡ. ನಿನಗ ಇದು ಲೇಡೀಸಲ್ಲಿ ಅವಳಿಗ ಸರ್ಪ್ರೈಸಲ್ಲಿ ನಿನಗೆ ಕೊಡ್ಸೋಣ ಅಂತ ಕರ್ಕೊಂಬಂದಂತೆ, ಅದಕ್ಕೆ ನಾನು ಬಡವ ಬಿಟ್ಬಿಡಿ ಅಂದೆ. ಸರಿ ಆಯ್ತು ಕೊಡ್ಸೋಣ ಇವನ್ಗೆ. ಅಲ್ಲ ಇಲ್ಲೇನು ಬರ್ಡೇಗೆ ಬಟ್ಟೆ ತಗೊಳತ್ತಾರ ಐತೆ, ಡೈಲಿ ಬಟ್ಟೆ ತಗೊಂಡು ಹಾಕೊಳ್ಳೋದ. ಬನ್ನಿ H&M ಹೋಗೋಣ. H&M ಹೋಗೋಣ ಬನ್ನಿ. ಇದು ಯಾವಾಗ ಹಾಕೊಳ್ಳೋದು? ಇದು ಫಂಕ್ಷನ್ಗೆ ಹಾಕೊಳ್ಳೋದಾ? ಕಣ್ಣು ಹಿಂಗೆ ಒರೆಸ್ತಾ ಇದೀನಿ. ಬಟ್ಟೆ ಸಿಗೋದು ತುಂಬಾ ಕಷ್ಟ ಅನ್ಸುತ್ತೆ. ಇವ್ರ ಸೈಜ್ ಸಿಗೋದು ಕಷ್ಟನೇ. ಇಷ್ಟ ಆಗಿದ್ದ ಕಲೆಕ್ಷನ್ಸ್ ಅಲ್ಲಿ ಸೈಜ್ ಅವೈಲೇಬಲ್ ಇರಲ್ಲ. ನಿಮ್ಗೆ ಏನು ಈ ಥರ ಅವಮಾನ ಮಾಡ್ಬಿಟ್ಲು? ವೆಸ್ಟ್ ಸೈಡಲ್ಲಿ ಸಿಗುತ್ತೆ ಅಂತ ಕರ್ಕೊಂಬಂದಿತ್ತು ನೀನು. ಆ ಕಡೆ ನೋಡೋಣಪ್ಪ, ನಮಗೆ ತಾನೇ ಬಂದಿರೋದು. ನೋಡೋಳೆಲ್ಲ ಹೋಗಿ ತಿರ್ಗಾಡ್ಕೊಂಬರ್ತಾವೆ, ಕಾಣಿಸ್ತಾನೂ ಇಲ್ಲ. ಬನ್ನಿ ಮುಂದೆ. ಇಷ್ಟ ಆಗ್ಲಿಲ್ವಾ? ಶಾಪಿಂಗ್ ಫಸ್ಟ್ ಆಫ್ ಆಲ್ ಬಟ್ಟೆನೇ ಸಿಕ್ಕಿಲ್ಲ ಇಲ್ಲಿ ನಮ್ಗೆ. ಇಷ್ಟ ಆಗಿಲ್ವಲ್ಲ, ಬಟ್ಟೆನೇ ಸಿಕ್ಕಿಲ್ಲ. ನೋಡಿ ಇಲ್ಲೆಲ್ಲ ಇದೆ ಅಲ್ಲ, ಯಾವ್ದು ಚೆನ್ನಾಗಿದೆ. ಅದೆಲ್ಲ ಬರ್ಡೇಗೆ ಹಾಕತ್ತರ ಆಯ್ತಾ ನಿನಗೆ? ಯಾವ ತರ ನೋಡ್ತೀರಾ ಅಂತಾದ್ರೂ ಹೇಳಿ. ಮಾಮೂಲಿ ಬಾಯ್ಸ್ ಹಾಕೋದು, ಯಾವ ತರ? ಒಂದು ಪಂಚೆ, ಒಂದು ಶರ್ಟು. ಏನ್ ತಗೊಬೇಕು? ಬ್ಯಾಗಾ? ಬ್ಯಾಗ್ ತಗೋಬೇಕು. ಹೌದು, ಒಂದು ಫೋಟೋ ಶೂಟ್ ಮಾಡ್ಸೋದಕ್ಕೆ. ಅದೇ ಯಾವ ಬ್ಯಾಗು? ಯಾವ ತರ? ಈ ಮರದ ತರ ಬರುತ್ತೆ ಗೊತ್ತಾ? ಇದ್ರದ್ದು ಹ್ಯಾಟ್ ಇದ್ರಲ್ಲಿ. ಆ ಕಲರಾ? ಕಲರ್ ಇಲ್ಲ ಅದೇ ತರ ಇರ್ಬೇಕಾ? ಅದೇ ತರ ಲೇಔಟ್ ಕೆಲಸ ಮಾಡ್ತಾರಲ್ಲ ಅಲ್ಲಿ ಮಾಡ್ಸೋಣ ಅಂತವನೇ. ಇದಕ್ಕೆ ಇದ್ರೆ ನಾ ದರ್ಶಿಕಾ ಮಣಿಗಳು ಅಂತ ಹೇಳೋದು. ಅಲ್ಲ ಅವಳು ನನಗ್ ನೋಡ್ತಾವಳ, ಅವಳಿಗ್ ನೋಡ್ತಾಳ. ಹೋಗೋಣ ಬನ್ನಿ. ಹಾ, ವೆಸ್ಟ್ ಸೈಡ್ ರಿಜೆಕ್ಟೆಡ್. ಪೂಜಾ ಇಲ್ಲಿ ಯಾವ ತರ ಇಲ್ಲೋ? ಅದು ಪೂಜಾ ಇಲ್ಲ. ಪೂಜಾ ಪೂಜಾ ಇಲ್ಲಿ 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 ಇದ್ದಾರೆ ಬ್ಯಾಗ್ ಹತ್ರ. ನಾನು ಹುಡುಕ್ತಾ ಇದೀನಿ ಎಲ್ಲಿ 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 ಅಂತ. ನಾನು ಗೊತ್ಕಣ ಇವಳು ಯಾವಾಗ ಮಾಲ್ ಅಂದ್ಲು. ನನಗ್ ಶಾಪಿಂಗ್ ಬಂದಿಲ್ಲ, ಅವಳಿಗೆ ಶಾಪಿಂಗ್ ಬಂದಿರೋದು. ನೋಡ್ದಲ್ಲ ಏನಾಯ್ತು ಬ್ಯಾಗ್? ಅದು ಇಷ್ಟ ಆಗಿಲ್ಲ ತಾನೇ? ಇಷ್ಟ ಆಯ್ತು, ಚೆನ್ನಾಗಿದೆ. ಮತ್ ತಗೋ. ನಾನ್ ನೋಡ್ತಿರೋ ತರ ನಂಗೆ ಇವಾಗ ಸದ್ಯಕ್ಕೆ ಬೇಕಾಗಿರೋದು. ಯಾವ ತರ ಇಲ್ಲ ಅದನ್ನ ಕೇಳೋರ್ಗೆ. ಅದು ಆಕ್ಚುಲಿ ಲೈಕ್ ಎಲ್ಲಾದ್ರೂ ಈಚೆಗಡೆ ಸಿಗುತ್ತೆ. ಅಯ್ಯೋ, ಒಂದ್ ಬಟ್ಟೆ ಏನಾದ್ರೂ ಹಾಕಾದ್ರೆ ನೋಡಿದ್ವಾ? ಅದು ಇಲ್ಲ. ಇದು ಎಲ್ಲನ ಬನ್ನಿ, ನಡಿಯೋಕ್ಕಾಯ್ತಿಲ್ಲ. ದೂರದಿಂದನೇ ಚೆನ್ನಾಗಿದ್ರೆ ಮುಂದೆ ಹೋಯ್ತೀನಿ. ಕಾಫಿ ಕಲರ್ದಲ್ಲಿ ಇದೆ ನೋಡಲಿ. ಓಕೆ, ಇದು ಬಟ್ಟೆ ಚೆನ್ನಾಗಿ, ಎರಡಲ್ಲಿ ತುಂಬ ವ್ಯತ್ಯಾಸ ಆಯ್ತು. ಸೊ ಬನ್ನಿ, ಯಾವ ಸೈಜ್ ಬೇಕು ಮೇಡಮ್? ಹೌದಾ, ಥ್ಯಾಂಕ್ಸ್ ಅಣ್ಣ. ಈ ಬಟ್ಟೆಗೂ ಇದಕ್ಕೂ ಸಿಕ್ಕಟ್ ಬಟ್ಟೆ ಡಿಫ್ರೆನ್ಸ್ ಮುಟ್ ನೋಡು. ನನಗೆ ಇದು ಇಷ್ಟ ಆಯ್ತು, ನಿನ್ಗೆ ಅದಿಷ್ಟ ಆಯ್ತಾ? ಅದು ಲೈಕ್ ಕ್ಯಾಶುವಲ್ ವೇರ್ ತರ ಇದೆ, ಸ್ವಲ್ಪ ಬಟ್ಟೆ ಇದಾಗಿದೆ. ಅದನ್ನೇ ನೋಡಿ ಟ್ರಯಲ್ ಮಾಡಿ ನೋಡಿ. ಅದೇ XXL. ಬಟ್ ಕಲರು ನೋಡ್ತೀನಿ. ಈ ಕಲರ್ ಇದು ತಗೊಳ್ಳಲ್ಲ, ಬೇರೆ ಕಲರ್ ತೆಗೀರಿ. ಇದೊಂದಿದೆ. ಅಯ್ಯಯ್ಯೋ, ಬೇರೆ ಕಲರೇ ಇಲ್ವಾ? ಅಪರೂಪಕ್ಕೆ ಇವಾಗ ಒಂದು ಇಷ್ಟ ಆಗಿದ್ದು ಬಟ್ಟೆ. ಟ್ರಯಲ್ ನೋಡ್ಬೋದಾ? XXL ಕೊಡ್ರಿ. ಎಲ್ಲಿದೆ ಇದು? ತಗೊಂಬಿಡು. ಎಲ್ಲಿದೆ? ಓ, ಇಲ್ಲೇ ಇದೆ ಟ್ರಯಲ್. ಹೇಗಿದೆ? ಚೆನ್ನಾಗಿಲ್ಲ ತಾನೇ? ಮಜಾ ಇಲ್ವಾ? ಅವಳು ಮಕ ತೋರಿಸು ಒಂದು ಸ್ವಲ್ಪ. ತುಂಬಾ ಲೂಸ್ ಇದೆ, ಚೆನ್ನಾಗೂ ಇಲ್ಲ ಅಷ್ಟೇ, ನಾರ್ಮಲ್ ಆಗಿ. ಹಾ, ಯಾವ ಇದು ಚೆನ್ನಾಯ್ತಾ? ಇದೇ ಚೆನ್ನಾಗಿದೆ. ನಾವು ಹಾಕೊಂಬಂದಿದ್ದೀವಿ ನೋಡ್ರಿ ಮೇಡಮ್. ಬರೀ ಕುಟ್ಟೋದ್ರಲ್ಲಿ ಬಿಸಿ, ಕುಟ್ತಾ ಇರ್ತಾರೆ. ಅಂಗಡಿ ಅಕೌಂಟ್ ಅಲ್ಲಿ ನೋಡಿ ಎಷ್ಟು ರಿಪ್ಲೈ ಇದೆ. ಇವರು ದುಡ್ಡು ಮಾಡೋರು, ಅದಕ್ಕೆ ಯಾರಿಗೂ ರಿಪ್ಲೈ ಮಾಡಲ್ಲ. ಇದು ರಿಜೆಕ್ಟ್. ಇದು ವೈಟ್ ಹಾಕೊಂಡಿರೋದು ಸೇಮ್. ಇದು ಬರ್ಡೇಗೆ ಹಾಕೊಳ್ಳೋ ತರ ಇದೆಯಾ? ನಾರ್ಮಲ್ ಡೇಲಿ ಹಾಕೊಂಬತ್ತಾನೆ. ಇವಾಗ ನೀವು ನಾರ್ಮಲ್ ಡೇಗೆ ನೋಡ್ತಾ ಇದ್ದೀರಾ, ಬರ್ಡೇಗೆ ನೋಡ್ತಾ ಇದ್ದೀರಾ? ನೋಡಿದ್ರೆ ಚೆನ್ನಾಗಿತ್ತು. ನಮಗೆ ಬಟ್ಟೆ ಸಮಾಧಾನ ಮಾಡಕ್ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ನೋಡಿಲ್ಲ, ಬೈಬೇಡ ಚೆನ್ನಾಗಿದ್ಯಾ ಅಂತ. ಇನ್ನಾಗ ನೋಡಿಲ್ಲ, ಇಲ್ಲ ಚೆನ್ನಾಗಿದೆ. ಆಲ್ರೆಡಿ ಸ್ಟಾರ್ಟ್ ಮಾಡ್ಬಿಡ್ತಾಳೆ ಬೈಯಕ್ಕೆ. ಇದು ಚೆನ್ನಾಗಿದ್ಯಾ ಅಂತ. ಅಲ್ಲ ಮಮ್ಮ, ಆ ಶರ್ಟ್ ಅದೊಂದ್ರಲ್ಲಿ ಸಕ್ಕದಾಗ ಕಾಣಿಸ್ತೀನಿ, ಅದೇ ಇಷ್ಟ ಇಲ್ಲ ಅಂದ್ಬಿಟ್ಲಲ್ಲ. ಈ ಥರ ಇಲ್ಲ ನೋಡು, ಈ ಥರ ಬಟ್ಟೆ ಇದ್ರು ತಗೊಂಬೋದು. ಮುಟ್ ನೋಡು, ಈ ಥರದಲ್ಲೂ ತಗೊಬೋದು. ಏನು ಸೈಜ್ ಇದು? ನೀವು ಸೈಜ್ ಕೇಳಿ ಕೊಡ್ತಾರೆ. ಅಂದರೆ ಏನು ಡಿಸೈನೇ ಇಲ್ವಲ್ಲ. ನಾರ್ಮಲ್ ಪಾರ್ಟಿ ವೇರ್ ಇಷ್ಟೇನಾ? ಇಷ್ಟೇ ನಮ್ಮ ಸೈಜ್ದು. ಮೇಡಮ್ ಬನ್ನಿ, ನಮ್ಮ ಸೈಜ್ ಇಷ್ಟೇ ಅಂತ ಇರೋದಿಲ್ಲಿ. ಅಲ್ಲೆಲ್ಲ ನೋಡ್ಕೊಂಡು ಸಿಗಲ್ಲ. ಇಲ್ಲಿ ಏನಿದೆ ಇದೇ ನಮ್ಮ ಸೈಜ್ ಅಂತೆ. ಹ್ಞೂ, ಬನ್ನಿ ಮುಂದೆ ಹೋಗೋಣ. ರಿಜೆಕ್ಟ್. ಸೈಜೇ ಹಾಕಿಲ್ಲ ಕಣಿದ್ವಿ. ಸೈಜ್ XXL. ಎಲ್ಲಿದು? ಇಲ್ಲೇ ಐತೆ, ನಾನು ಊರೆಲ್ಲ ಹುಡುಕ್ತಾ ಇದ್ದೀನಿ. ಈ ಥರದ್ದು ಚೆನ್ನಾಯ್ತು. ಅಲ್ಲಿಂದ ಬರ್ಬೇಕಾದ್ರೆ ಈ ಕಡೆಗೆ ಒಂದು ರೂಮ್ ಐತೆ ಅಂತ ಹಿಂಗೆ ಹೋಯ್ತಾ ಇದ್ದೀನಿ. ಇದ್ರೊಳಗೆ ನೋಡ್ತಾ ಇದ್ದೀನಿ. ಅದೇ
ಬರ್ಡೇ ಶಾಪಿಂಗ್ ಏನಕ್ಕೆ ಕೇಳಿದ್ರು ಏನ್ ಕೇಳಿದ್ರು ಏನ್ ಕೇಳಿದ್ರು ಅಂತ ಗೊತ್ತಿಲ್ಲದೆ ಆನ್ಸರ್ ಮಾಡ್ತಾರೆ. ಇಲ್ಲ ಸೈಜ್ ನೋಡ್ತಾರೆ, ಸೈಜ್ ಅಲ್ಲಿ ಇರ್ಲಿಲ್ಲ, ಇಲ್ಲ ಐತೆ ಸೈಜ್ಗಳು ಅಂದ್ರೆ ಎಲ್ಲ ಟೀ ಶರ್ಟ್ ಇದು ಯಾವ್ದೋ ಬ್ರ್ಯಾಂಡ್ ಒಳಗೆ ಕರ್ಕೊಂಬಂದಿದ್ಯಾ ನಡಿ ನೋಡು. ಇಷ್ಟ ಆಗಿಲ್ಲ ಅಂದ್ರೆ ಇಷ್ಟನೇ ಆಗಿಲ್ಲ, ಒಳಿಕೆ ಹೋಗಿಲ್ಲ, ಇಲ್ಲಿಂದಾನೇ ಇಷ್ಟ ಆಗ್ಬಿಡುತ್ತಾ. ಟೀ ಶರ್ಟ್ಸ್ ಇದು ಶಾರ್ಟ್ ಸ್ಲೀವ್ ಟೀ ಶರ್ಟ್ ಇಲ್ಲೇ ಹಾಕಿಲ್ವಾ, ಹಿಂಗಿರುತ್ತೆ. ಬನ್ನಿ ಇಲ್ಲಿ ನೀವು, ಅಲ್ಲಿ ಇಲ್ಲಿ ನೋಡಿ ಇಲ್ಲಿ ಹಾಕಿರೋದು ಈ ತರದ ಗುರು ನೀನ್ ಬರೀ ಇದೇ ತರ ತೋರಿಸ್ತಾಳೆ. ನನಗೆ ಈ ತರದ್ ಇಷ್ಟ ಇಲ್ಲ, ನನಗೆ ಕೋಟ್ ಹಾಕೋತರ ಬೇಡ. ಮತ್ತೆ ಯಾವ ತರ ನಾರ್ಮಲ್ ಅಂದ್ರೆ ಇಲ್ಲಿರೋದೆಲ್ಲ ನಾರ್ಮಲ್ಲೇನೆ, ಅದನ್ನ ನೋಡಿದ್ರೆ ಬರ್ಡೇಗೆ ಹಾಕೊಳ್ಳೋ ತರ ಇಲ್ಲ ಅಂತೀರಾ. ಆಯ್ತು, ಇವಾಗ ನನಗೆ ಓಕೆ, ನನಗೆ ಅನ್ನಿಸ್ತಲ್ಲ ಕೂಡ ಇಲ್ಲಿ. ಏಯ್ ನಿನಗೆ ಅನ್ನಿಸ್ತದ ಬರ್ಡೇಗೆ ಹಾಕೋತರ ಆಯ್ತಾ? ನಾವು ಬರ್ಡೇಗೆ ಆ ತರದ್ ಹಾಕಲ್ಲಪ್ಪ. ಸರಿ H&M ಇಲ್ಲಿ ನನಗೆ ಏನ್ ಅನ್ನಿಸ್ತು ಗೊತ್ತಾ, ಬರ್ಡೇ ಸೆಲೆಕ್ಷನ್ಗೆ ರಾಂಗ್ ಪರ್ಸನ್ ಚೂಸ್ ಮಾಡ್ಕೊಂಡು ಕರ್ಕೊಂಡ್ ಅನ್ಸುತ್ತೆ. ಚೂಸಿಂಗ್ಗೆ ರೈಟ್ ಪರ್ಸನ್ ನ ಚೂಸ್ ಮಾಡಿದೀರಾ, ಬಟ್ ನಿಮ್ದು ರಾಂಗ್ ಟೇಸ್ಟ್. ಜನರೇ ರಾಂಗ್ ಟೇಸ್ಟ್ ಗೊತ್ತಾಯ್ತಾ? ರಾಂಗ್ ಟೇಸ್ಟ್ ಅವರೇ ಹೇಳಿದ್ರು, ನೋಡಿದ್ರಾ? ಸತ್ಯನೇ ಹೆಣ್ಮಕ್ಳು ಯಾವತ್ತು ಹೇಳೋದು. ರಾಂಗ್ ಅಲ್ಲ ಇವ್ರದ್ದು, ವರ್ಸ್ಟ್ ಟೇಸ್ಟ್. ಇನ್ನೊಂದು ಅಷ್ಟು ಟೇಸ್ಟ್ ತಾನೇ ನಂದು, ನಮ್ಮ ಟೇಸ್ಟ್ ಇಲ್ಲಿ ಇದೆ ನೋಡಿ. ಇಲ್ಲ ನಿಮ್ ಸೈಜೇ ಸಿಗ್ತಾ ಇಲ್ಲ, ಬನ್ನಿ. ಸೈಜ್ ಬೇರೆ ಸಿಗ್ತಲ್ಲ, ಬಟ್ಟೆ ಸಿಗ್ತಲ್ಲ. ನಮ್ದು ಅಯ್ಯೋ ಇಲ್ಲೋಡಿ, ಇಲ್ಲಿ ಮನೆ ವರ್ಷ ಬ್ಯಾಟು ಇದು ನೋಡಿದ್ರಿ ತಾನೇ? ನೋಡ್ತಿದ್ದೆ ಅಷ್ಟೇ. ಕಮೆಂಟ್ ಗಾಯ್ಸ್, ಹೆಂಗೈತೆ ಹೇಳ್ರಿ, ಇದು ಕರೆಕ್ಟಾಗಿ ಹೇಳ್ರಿ ನೋಡೋಣ. ಹೆಂಗಿದೆ ಸೈಜೇ ಇಲ್ಲ, ಸೈಜ್ ಸಿಗ್ತಲ್ವಲ್ಲ. ಇದು ಬಿಟ್ರೆ ಇನ್ನೆಲ್ಲೂ ಸಿಗಲ್ಲ ಅಲ್ವಾ? ನನ್ನ ಸೈಜ್ ಬಟ್ಟೆಗಳು ಎಲ್ಲಾದ್ರೂ ಸಿಗುತ್ತೆ ಹೋಗ್ಲಿ. ಇಲ್ಲ ಇಲ್ಲಿ ಹೇಳು, ಕಮೆಂಟ್ ಮಾಡ್ತಾರೆ ಎಷ್ಟು ಸಿಗುತ್ತೆ ಅಂತ. ನನ್ನ ಟೇಸ್ಟೇ ರಾಂಗ್ ಟೇಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಲ್ಲ. ಚಂದು ನೀವು ಹುಡುಕ್ತಿದ್ದ ತರ ಇಲ್ಲಿದೆ ನೋಡಿ. ಅದೇ ನೀವು ಹುಡುಕ್ತಿದ್ದ ಕರೆಕ್ಟಾಗಿ ಕರ್ಕೊಂಬಂದ್ಲು, ಮಾಕೊಂಡ್ಮೇಲೆ ತಟ್ಬಿಡ್ತೀನಿ. ಇವ್ರು ಹುಡುಕ್ತಿರೋದು ಇದೇ ತರ ಶರ್ಟ್. ಅದಕ್ಕೆ ಇಲ್ಲಿ ನಾನು ಹುಡುಕ್ತಿರೋದು ಅದೇ ತರ ಶರ್ಟು, ಅದಕ್ಕೆ ನಮ್ಮವರು ಅದೇ ತರ ಹಾಕೊಂಬಂದಿದ್ದಾರೆ. ನಮ್ದು ಯಾವತ್ತೂ ಒಂದೇ ತರ ಇರುತ್ತೆ ಟೇಸ್ಟು. ನಮಗೆ ಬಟ್ಟೆ ಸಿಕ್ಕಿಲ್ಲ, ಇದು 4 ಕಡೆ ರಿಜೆಕ್ಟೆಡ್. ಯಾಕೆ ಕ್ರಾಕ್ಸ್ ಶೂಸ್ ತಗೊಳ್ಳಿ. ಕ್ರ್ಯಾಕ್ಸ್ ಇರ್ಲಿ, ಶೂಸ್ ಐತಲ್ಲ ಬೇಜಾನು. ಯಾಕೆ ಹೋಯ್ತಾ ಇದೀವಿ ಅನಿಸೈತಿ ಇವಳ ಜೊತೆ. ಇಲ್ಲ ನಂಗೆ ತುಂಬಾ ಮನಸ್ಸಲ್ಲಿ ಖುಷಿ ಆಯ್ತೈತಿ ಇವಳ ಜೊತೆ ಬಂದಿದ್ದು. ಏನ್ ಮಾಡಿರೋದು ಗೊತ್ತಾ, ಇವಾಗ ನನಗೆ ಯಾವ ತರ ಬಟ್ಟೆ ಬೇಕಂತ ತೋರ್ಸಿದ್ರೆ ಮಾಲ್ಗೆ ಹೋಗೋಣ ಅಂತ ಹೇಳಿದ್ ಇವ್ರು. ಇವಾಗ ಹೇಳಿ, ಇಲ್ಲಿ ಯಾವ ಬ್ರ್ಯಾಂಡ್ ಅಲ್ಲೂ ಈ ತರ ಬಟ್ಟೆಗಳು ಸಿಗಲ್ಲ. ಯಾಕಂದ್ರೆ ನಾವು ಆ ತರ ಬಟ್ಟೆಗಳು ಹಾಕ್ತಿವ, ಬ್ರ್ಯಾಂಡ್ ಅವರೇ ಮಾಡಲ್ಲ ನಮ್ಮ ಬಟ್ಟೆಗಳಾಗಿದ್ರೆ. ಅಲ್ಲ ಗುರು, ಅರ್ಥ ಆಯ್ತಾ ಇವಾಗ ನಿನಗೆ? ನನ್ನ ಜೊತೆಗೆ ಇದು ಯಾವ ಟೇಸ್ಟ್ ಅಲ್ಲಿ ಬಟ್ಟೆ ಹಾಕಿ ಅಂತ ಗೊತ್ತಿಲ್ಲ ನಿನಗೆ. ಅಲ್ಲಿ ನೋಡಿದೀನಿ ಬಾ, ಅಲ್ಲಿ ಐತೆ, ಅಲ್ಲಿ ಹೋಗೋಣ. ಅಲ್ಲಿ ಯಾವ್ದೋ ಒಂದು ಹುಡುಗಿ ನೋಡ್ಬಿಟ್ಟು ನೀವು ಚೆನ್ನಾಗಿರೋಲ್ಲ, ಅಲ್ಲ ಬನ್ನಿ ನಿಮಗೆ ತೋರಿಸ್ತೀವಿ. ಅಲ್ಲಿ ಐತೆ ನೋಡಲ್ಲಿ. ಮಾರ್ಕ್ಸ್ ಎಂಡ್ ಅಂತ ಯಾವ ಅಂಗಡಿ ತೋರಿಸ್ತಾವ ನೋಡಲ್ಲಿ. ಇಲ್ಲಿ ಯಾವ್ದೋ ಹೊಸ ಬ್ರ್ಯಾಂಡ್ ಇದೆ, ನೋಡ್ತೀರಾ? ಸೂಪರ್ ಡ್ರೈ. ನಾವು ಹುಡುಗರು ಹೆಂಗೆ ಅಂದ್ರೆ ಅದಕ್ಕೆ ಯಾವ್ದು ಕೈಗೆ ಸಿಗುತ್ತೋ ಅದು ಹಿಡ್ಕೊಂಬಿಡೋದು. ಅದಕ್ಕೆ ಇದು ಕೈಗೆ ಸಿಕ್ಬಿಡೈತೆ, ಹಿಂಗೆ ಹುಡ್ಕಕ್ ಹೋಗಿಲ್ಲ ಜಾಸ್ತಿ. ಏನ್ ಹೇಳಿದ್ರಲ್ಲ, ತಿರುಗಿ ಮೇಡಮ್. ಇಲ್ಲಿ ಏನಕ್ಕೆ ಬೈತೀರಾ ಮೇಡಮ್? ಇವಾಗೇನೋ ಹೇಳ್ತಾ ಇದ್ದಾರೆ. ಹುಡ್ಕುದ್ವಿ ನಾವು, ಹುಡ್ಕಕ್ ಹೋಗಿಲ್ಲ, ಸುಮ್ಮನೆ ಸಿಕ್ಕುದ್ರಲ್ಲ ಅಂತ. ಬನ್ನಿ ಇಲ್ಲಿ, ಅಷ್ಟೇ. ಇದನ್ನು ವೈಟ್ ಬರುತ್ತಲ್ಲ ಅದಿಜಾ, ಇದನ್ನು ವೈಟ್ ಬರುತ್ತಲ್ಲ, ಇದು ವೈಟ್ ಬರುತ್ತೆ ತಾನೆ ಒಟ್ಟಿನಲ್ಲಿ. ಹೌದಾ, ನಾನು ವೈಟ್ ನೋಡಿದ್ನಲ್ಲ. ಏನಿದೆ ಇದು? ಅದೇ ಚೆನ್ನಾಗಿತ್ತು, ಅದನ್ನೇ ಹೇಳಲ್ಲ ಅಂತ ಬಂದೆ. ಅದೇ ಚೆನ್ನಾಗಿತ್ತು ಇದಕ್ಕಿಂತ. ಅಂದ್ರೆ ಅದ್ರಲ್ಲಿ ವೈಟ್ ಇರ್ಬೇಕಿತ್ತಲ್ಲ. ಅದ್ರಲ್ಲಿ ಏನಕ್ಕೆ ಆ ಕಲರ್ ಬೇಡ ಅಂತ ಏನಂದ್ರೆ ಅದು ಇವಾಗೆ ಬ್ಲ್ಯಾಕ್ ಕಾಣಿಸ್ತೈತೆ. ಇದು ಕಲರ್ ನಮ್ಗೆ ತಡೀತದ ಅಂತ ನೋಡ್ತಾ ಇದೀನಿ. ಈ ವ್ಲಾಗ್ ನೋಡಿದವರೆಲ್ಲ ದಯವಿಟ್ಟು ಬೈಕೊಂಬೇಡ್ರಿ, ಯಾಕಂದ್ರೆ ಇಲ್ಲಿ ಸಿಗುತ್ತೆ ಅಂತ ಕರ್ಕೊಂಬಂದಿದ್ದು ಇವಳೆ. ಕೇಳಿ ಬೇಕಾದ್ರೆ ಹೇಳಿ. ನಿಮ್ ಟೇಸ್ಟ್ ಗೊತ್ತಿರ್ಲಿಲ್ಲ, ಇನ್ ಯಾವತ್ತೂ ಹೇಳಲ್ಲ. ನಮ್ ಟೇಸ್ಟ್, ಇವನ್ ಟೇಸ್ಟ್ ನಿನ್ನೂ ನೋಡೋದ್ರೆ ಗೊತ್ತಿರ್ಲಿಲ್ವಾ ನಿಮ್ಗೆ? ನಮ್ ಟೇಸ್ಟ್ ಎಲ್ಲ ಕೇವಲವಾಗಿರುತ್ತೆ. ಇವ್ರ ತರ ಓದ್ಬಿಟ್ಟು ಆರ್ಡರ್ ಮಾಡೋರಲ್ಲ, ಚಿತ್ರಾನ್ನ ಹೋಗ್ಬಿಟ್ಟು ಆರ್ಡರ್ ಮಾಡೋರು. ಅದಕ್ಕೆ ಇದನ್ನ ಹೇಳೋದು. ವೆರಿ ವೆರಿ ಯಾವುದು? ವೆರಿ ವೆರಿ ನನ್ಗೂ ಬರುತ್ತೆ, ನಿನಗೆ ಯಾವ್ದು ಬೇಕು? ವೆರಿ ವೆರಿ ಅದೇ ಹೇಳ, ಬೇರೆ ಹೇಳೋಣ. ಇದೊಂದು ಹೇಳ. ಬೇರೆ ಯಾವ್ದಾದ್ರು ಇದೆಯಾ? ಅದೆರಡೇ ಹೇಳಿ. ನಿನ್ನ ಅಭಿಮಾನಿಯ ಕಾದಿನ. ಏನಾಯ್ತು ಗೊತ್ತಾ, ಆರ್ಡರ್ ಮಾಡಿ ಬಂದೆ. ಆರ್ಡರ್ ಮಾಡಿ ಬಂದೆ. ಸಾರಿ ಕೇಳು. ವಿಡಿಯೋ ಮಾಡಿದ್ರೆ ಕೇಳಲ್ವಾ? ಸಾರಿ, ತಪ್ಪಾಯ್ತು ಅನ್ನು. ತಪ್ಪಾಯ್ತು. ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್. ಮಕ ನೋಡ್ರಿ ಆಲ್ರೆಡಿ, ಮಕ ನೋಡ್ರಿ ಆಲ್ರೆಡಿ ಹೆಂಗಾಗ್ಬಿಡೈತೆ. ನಡಿ ಹಾಸ್ಪಿಟ್ಲ್. ಹಂಗಂದ್ ವೇಫರ್ಸ್ ತಿನ್ಬಾರ್ದು, ವೇಫರ್ಸ್ ತಿನ್ಬಾರ್ದು. ಇಲ್ಲ ಏನ್ ಗೊತ್ತಾ, ಸುಮ್ನೆ ಹಿಂಗ್ ನೋಡು, ವಾಪಸ್ ಎತ್ಕೊಂಡು ನಾವು ತಿನ್ಕೊಂತೀವಿ. ನೀನ್ ತಿನ್ಬಾರ್ದು ಗೈಸ್. ನೀವು ಕಮೆಂಟ್ ಮಾಡ್ರಿ, ವೇಫರ್ಸ್ ಹುಷಾರಿಲ್ಲ ಅಂದ್ರೆ ತಿನ್ಬಾರ್ದು ತಾನೆ. ಇದನ್ನ ತಿನ್ಬಿಟ್ಟು ಕಾಫಿ ಕುಡಿಯೋಣ ಅವಾಗ ಸರ್. ನಿಮ್ಮಲ್ಲಿ ಇರ್ತಾರಲ್ಲ ಒಬ್ರು, ಯಾರಾದ್ರೂ ಒಬ್ರು ಹಿಂಗ್ ತಲೆ ತಿನ್ನೋರು. ನಮ್ಮಲ್ಲಿ ಇವರು
ಕಾವ್ಯನೂ ಯಾರು ಅಷ್ಟಲ್ಲ ಅಂತ ನೀವೇ ಕಮೆಂಟ್ ಮಾಡಿ. ನಾನು ಅವರ ಕಾವ್ಯನೂ ನನಗೆ ಅಷ್ಟು ತಲೆ ತಿನ್ನಲ್ಲ. ಮಳೆ ಹೊಡಿತಾಳೆ ಎಂದೆ ನೀನೇ. ನನ್ನ ಮಾತೇ ಆಡಲ್ಲ. ಮಾತೇ ಆಡಲ್ಲ, ಮಾತೇ ಬರಲ್ಲ ನಿನಗೆ. ಹೌದು. ಜನ ನಂಬೇಕಲ್ಲ. ಕ್ಯೂಟ್ ಆಗಿರೋರು ಯಾವತ್ತೂ ನಂಬೇಡ್ರಿ. ಇವಳೇನ್ ಕ್ಯೂಟ್ ಆಗಿಲ್ಲ, ಅದ್ ಬೇರೆ ಪ್ರಶ್ನೆ. ಬೇಜಾರಾಯ್ತಮ್ಮ? ಮಾಡ್ಕೊಂತೀನಿ. ನಿಜ ಬೇಜಾರಾಯ್ತಾ? ಸೀರಿಯಸ್ ಆಗಿ ಕೇಳ್ತಾ ಈಗ ಮಾಡ್ಕೋ. ಹುಷಾರಿಲ್ಲ ಅಂದ್ರೆ ಕರ್ಕೊಂಬಂದು ಹಿಂಸೆ ಇಕ್ತಾ ಇದೀನಲ್ವಾ ನಾಪ. ಇಲ್ಲಿ ನಾನೇನೋ ಒಂದ್ಸತಿ ಕರ್ಕೊಂಬಂದಿದೀನಿ, ಇವಳು ಎಷ್ಟ್ ಸತಿ ಅಲ್ಸವಳೆ. ಬಾಯ್ಸ್ ಕಲೆಕ್ಷನ್ ಇಷ್ಟೊಂದು ಐತಾ? ನೀನ್ ಬಾಯ್ಸ್ ಜೊತೆ ಬಂದಿರತ್ತಾನೆ ನೋಡೋದಕ್ಕೆ. ನೀನ್ ಕರ್ಕೊಂಡ ನಮ್ಮ ಸುತ್ತಿಸ್ತಿದ್ದೆ. ಬಾಯ್ಸ್ಗೂ ಕಲೆಕ್ಷನ್ಸ್ ಇರುತ್ತೆ, ಡಿಸೈನ್ಸ್ ಇದೆ ಅಂತ ಗೊತ್ತಾಗುತ್ತೆ. ಓ, ಬಾಯ್ಸ್ ಅಂದ್ರೆ ಬರೀ ಪ್ಯಾಂಟ್ ಶರ್ಟ್ ಅಂತ ಅನ್ಕೊಂಡು. ಇವಳು ಒಂದ್ಸತಿ ಕರ್ಕೊಂಡು ಅಲ್ಸಿದ್ಲು ಇಲ್ಲಿ ಹೊರೈನ್ ಮಾಲು, ಮಂತ್ರಿ ಮಾಲು. ನಿಜಾಗ್ಲೂ ನಾನು ಅನ್ಕೊಂಡಿಲ್ಲ ನಾನು ಸಿಕ್ಕೇ ಸಿಗುತ್ತೆ. ನನ್ನ ಮೈಂಡಲ್ಲಿ ಏನಿತ್ತು ಅಂದ್ರೆ ಇವತ್ತು ತಗೊಂಡು ಹೋಗ್ಬಿಡೋಣ, ಇನ್ನು ಈ ಕೆಲಸ ಮುಗೀತು, ಬೇರೆ ಏನಾದ್ರು ಕೆಲಸ ನೋಡೋಣ ಅಂತ ನನ್ನ ಮೈಂಡಲ್ಲಿ ಇತ್ತು. ಈ ಕೆಲಸನೇ ಮುಗ್ದಿಲ್ಲ ಇವಾಗ, ಏನ್ ಮಾಡೋದು? ಎರಡು ನಮ್ದೇ. ಕೊಂಡಲ್ಲೂ ಹುಷಾರಿಲ್ಲ ಅಮ್ಮ, ಇವಳು ತಿನ್ಬಾರ್ದು. ಅದಕ್ಕೆ ಎರಡೇ ತಂದಿರೋದು. ನನಗೆ ಒಂದೇ ತಿನ್ನೋದು, ಅದನ್ನ ನೀವಿಬ್ರು ತಿನ್ನಿ. ಹುಷಾರಿಲ್ಲ, ಇವಳು ತಿನ್ಬಾರ್ದು. ನೀವು ತಿನ್ಬಾರ್ದಮ್ಮ, ನಿಮ್ಗೆ ಹುಷಾರಿಲ್ಲ. ಪರವಾಗಿಲ್ಲ, ಏನಾಗಲ್ಲ. ಇದು ತಿನ್ಬಿಟ್ಟು ಕಾಫಿ ಕೊಡೋದೇ ಸರಿ ಹೋಗುತ್ತೆ. ಎರಡು ಬ್ಯಾಲೆನ್ಸ್ ಮಾಡೋದ? ಇಂಜೆಕ್ಷನ್ ಹಾಕ್ಸ್ಬಿಡೋಣ. ಹಿಂಗಿರುತ್ತೆ ಗೊತ್ತಾ ಇದು ವೇಫಲ್ಸ್. ಸ್ವಲ್ಪ ಐಸ್ ಕ್ರೀಮ್ ತಗೊಬೇಕು. ಒಂದು ಸ್ಪೂನ್ ನಲ್ಲಿ ಐಸ್ ಕ್ರೀಮ್, ಮತ್ತೊಂದರಲ್ಲಿ ಬ್ರೂ. ಸ್ವಲ್ಪ ಮಿಕ್ಸ್. ಏನ್ ಮಾಡೋದು ಇವಾಗ? ಎಲ್ಲಿ ಹೋಗೋದು? ಎಲ್ಲ ತಿಂದು ಖಾಲಿ. ಹುಷಾರಿಲ್ಲ ತಾನೆ? ತಿನ್ಬೋದಾ ಇದೆಲ್ಲ? ಐಸ್ ಕ್ರೀಮ್ ಎಲ್ಲ ಇದನ್ನೆಲ್ಲ ತಿನ್ಬೋದು, ಊಟ ಮಾತ್ರ ತಿನ್ಬಾರ್ದು ಅಷ್ಟೇ ಅಲ್ವಾ? ಊಟ ತಿಂದ ದಪ್ಪ ಆಗ್ಬಿಡ್ತಿರಲ್ಲ. ಏನ್ ಮಾಡೋದು? ಎಲ್ಲೋಗೋದು ಇವಾಗ ಶಾಪಿಂಗ್ಗೆ? ನಿಜವಾಗ್ಲೂ ಇವತ್ತೇನಾದ್ರೂ ಸೆಲೆಕ್ಷನ್ ಆಗಿದೆ, ಬೇರೆ ಕೆಲಸ ಮಾಡ್ಬೋದಾಯ್ತು. ತಿರ್ಗಾ ಇದಕ್ಕೆ ಅಂತಾನೆ ನಾಳೆ ಹೋಗ್ಬೇಕಲ್ಲ. ಸುಮ್ಮನೆ ಡೌ ಮಾಡ್ದೆ, ಅಲ್ಲಿ ಯಾರು ಇಲ್ಲ. ಗ್ರೇಡ್ ಹಾಕೋ ಇಲ್ಲಿ. ಬರ್ರಪ್ಪ ಹೋಗೋಣ, ಕೆಳಗೆ ಹೋಗೋಣ ಪಾರ್ಕಿಂಗ್ಗೆ. ಸೊ ಗಾಯ್ಸ್, ಏನ್ ಗೊತ್ತಾ, ಫೈನಲಿ ಯಾವ್ದು ಸೆಟ್ಟು ಆಗಿಲ್ಲ, ಇಷ್ಟನೂ ಆಗಿಲ್ಲ, ಸೈಜು ಸಿಗ್ಲಿಲ್ಲ. ವಾಪಸ್ ಮನೆ ಕಡೆ ಹೋಯ್ತಾ ಇದೀವಿ. ಸೊ ಎಲ್ಲಿ ಸಿಗ್ಬೋದು ಬೇರೆ, ನನಗಂತೂ ಐಡಿಯಾನೇ ಇಲ್ಲ. ಸೊ ಆದ್ರೆ ಈ ವ್ಲಾಗ್ ಹಿಂಗೆ ಕಂಟಿನ್ಯೂ ಮಾಡ್ತೀನಿ, ನೋಡೋಣ. ಅಂದ್ರೆ ಇಲ್ಲಿಗೆ ಹೆಂಡು ಮಾಡ್ಬೋದು, ಗೊತ್ತಿಲ್ಲ. ಬರೀ ಹೋಗೋಣ. ಸೊ ಗಾಯ್ಸ್, ಲಾಸ್ಟಲ್ಲಿ ಫೈನಲಿ ನನ್ನ ಜೊತೆಗೆ ಬರ್ತೀನಿ ಶಾಪಿಂಗ್ ಅಂತ ಸುಳ್ಳು ಹೇಳಿ. ನೋಡ್ರಿ ಆಲ್ರೆಡಿ ಓಡ್ತವಳೆ. ಸರಿ, ಬಾಯ್ ಬಾಯ್. ಬಾಯ್, ಹುಷಾರು, ಫೋನ್ ಮಾಡಿ. ಬಾಯ್. ಅಷ್ಟೇ, ಎಲ್ಲ ಹಿಂಗೆ ಅರ್ಧದಲ್ಲಿ ಕೈ ಕೊಟ್ಟು ಹೋಗ್ಬಿಡ್ತಾರೆ. ನಾನೇ ಶಾಪಿಂಗ್ ಹೋಗೋಣ ಬರ್ರಿ. ಸೊ ಗೈಸ್, ಏನ್ ಗೊತ್ತಾ, ಅದೇ ಬ್ಲಾಗ್ ಅಲ್ಲಿ ಬಟ್ಟೆ ತರಕ್ ಹೋಗಿದ್ದಲ್ಲ, ಇವಾಗ ಯಾರೋ ಗೆಸ್ಟ್ಗಳು ಸಿಕ್ಕಿದಾರೆ ನೋಡ್ರಿ ಇಲ್ಲಿ. ಹಾಯ್ ಮಾಡ. ಹಾಯ್ ಯಾರು? ಹಾಯ್. ಅದು ಬಟ್ಟೆ ತರಕ್ಕೆ ಹೋಗಿದ್ವಿ, ಬಟ್ಟೆನೇ ಸಿಗ್ಲಿಲ್ಲ ಬರ್ತಡೆಗೆ. ಬರ್ರಿ ಹೋಗೋಣ, ಬಾರ ಇನ್ನ.